7 ಮೇ 2025ರಂದು ಪಹಲ್ಗಾಮ್ನಲ್ಲಿ ಧರ್ಮ ಕೇಳಿ 26 ಮುಗ್ಧ ಜನರನ್ನು ಕೊಂದ ಭಯೋತ್ಪಾದಕರು ಪಾಕಿಸ್ತಾನದ ನೆಲದಲ್ಲಿ ತಮ್ಮ ಅಡಗುತಾಣಗಳಲ್ಲಿ ಆರಾಮವಾಗಿ ಮಲಗಿದ್ದಾಗ ಈ ರಾತ್ರಿ ಅವರಿಗೆ ಕೊನೆಯಾಗಲಿದೆ ಎಂದು ಅವರು ಕಿಂಚಿತ್ತೂ ಊಹಿಸಿರಲಿಲ್ಲ. ರಾತ್ರಿ ಸುಮಾರು 1:05 ರಿಂದ 1:30 ನಡುವೆ ಪಾಕಿಸ್ತಾನದ ಸಿಯಾಲ್ಕೋಟ್, ಮುರೀದ್ಕೆ ಮತ್ತು ಬಹವಾಲ್ಪುರ ಹಾಗೂ ಪಿಒಕೆಯ ಮುಜಫರಾಬಾದ್, ಕೋಟ್ಲಿ ಮತ್ತು ಭಿಂಬರ್ನಲ್ಲಿರುವ ಭಯೋತ್ಪಾದಕ ಅಡಗುತಾಣಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಲಾಯಿತು. ಲಷ್ಕರ್-ಎ-ತೈಬಾ, ಜೈಷ್-ಎ-ಮೊಹಮ್ಮದ್ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ನ ಒಟ್ಟು 9 ಅಡಗುತಾಣಗಳ ಮೇಲೆ 24 ಕ್ಷಿಪಣಿಗಳು ಮತ್ತು ಹಲವು ಬಾಂಬ್ಗಳನ್ನು ಎಸೆಯಲಾಯಿತು. ರಾತ್ರಿಯ ನಿಶ್ಶಬ್ದದಲ್ಲಿ ಎಲ್ಲೆಡೆ ಹೊಗೆಯ ಮೋಡಗಳು ಹರಡಿದವು ಮತ್ತು ಕೆಲವೇ ನಿಮಿಷಗಳಲ್ಲಿ ಈ ಎಲ್ಲ ಭಯೋತ್ಪಾದನಾ ಕೇಂದ್ರಗಳು ಸಂಪೂರ್ಣವಾಗಿ ಧ್ವಂಸಗೊಂಡವು. ಈ ಕ್ರಮವು ಪಾಕಿಸ್ತಾನದಲ್ಲಿ ಅಡಗಿಕೊಂಡು ಭಾರತದ ಮುಗ್ಧ ಜನರನ್ನು ಕೊಲ್ಲುತ್ತಿರುವ ಭಯೋತ್ಪಾದಕರು ಮತ್ತು ಅವರ ಹ್ಯಾಂಡ್ಲರ್ಗಳ ವಿರುದ್ಧ ಭಾರತ ಕೈಗೊಂಡ ಕ್ರಮವಾಗಿತ್ತು. ಈ ಮಿಷನ್ಗೆ ಆಪರೇಷನ್ ಸಿಂಧೂರ್ ಎಂದು ಹೆಸರಿಡಲಾಯಿತು. ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನೆಲ್ SRS ಕನ್ನಡ 86ಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿರಿ.